ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದ್ರು ಅಂತ ಹೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತಗೊಂಡಿಲ್ಲ ನಾನು. ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲಿ ಒಂದು ಪ್ರಿಲಿಮಿನರಿ ಆಗಿ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಒಂದು 5-6 ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕೊಂಡು ಒಳಗಡೆ ಬಂದ್ರು. ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ. ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಲಾಕ್ ಫ್ಲಾಗ್ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಲ್ಯಾಪ್ಸಸ್ಸು ಇಲಾಖೆಯಿಂದ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ಎಡಿಜಿ ಎಲ್ಲಂದು ಹೋಗಿ ಹೇಳಿದ್ದೇನೆ. ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ರಿಯಾಕ್ಟ್ ಮಾಡೋದಿಲ್ಲ. ಟೀಕೆ ಮಾಡ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ. ನಿಮ್ದೇ ಕಾರ್ಯಕ್ರಮದಲ್ಲಿ ನಿಮ್ಮ ಕಣ್ಮುಂದಿನ ಭದ್ರತಾ ವೈಫಲ್ಯ ಆಗಿದೆ, ಇದಕ್ಕೇನಂತೀರಾ? ಭದ್ರತಾ ವೈಫಲ್ಯ ಅಂದ್ರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಂದ್ರು, ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದಾಗಿತ್ತಲ್ಲ. ಬಿಜೆಪಿ ಶಾಲೆ ಹಾಕೊಂಡು ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನ ಅಥವಾ ಏನು ಅಂತೇಳಿ. ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ ನನಗೆ. ಅದೇನ ಹೇಳಿದ್ನಲ್ಲ, ಯಾತಕ್ಕೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಇದ್ರ ಹಿಂದೆ ಏನಾದ್ರೂ ಒಂದು ನಡೆದು ಬಿಡುತ್ತೆ. ಆ ಕಾರಣಕ್ಕೆ ಅಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಏನ್ ನಡೆದಿತ್ತು ಏನು ಎಲ್ಲ ಅಂತ ಹೇಳಿ ವಿಚಾರ ಮಾಡ್ತೀನಿ. ಮತ್ತೊಂದ್ ಕಡೆ ಬಿಜೆಪಿ ಸಿಎಂ ಅವರು ಕ್ಷಮೆಯಾಚನೆ ಮಾಡಬೇಕು, ಯುದ್ಧ ಬೇಡ ಅಂತಿದ್ದ ವಿಚಾರದಲ್ಲಿ ಅಂತ ಒತ್ತಾಯ ಅವರು ಹೇಳಿದಾರಲ್ಲ. ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳಾಗ್ಲೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೇನು ಹಿಂದೆ ಮುಂದೆ ನೋಡಬಾರದು ಅಂತಾನೂ ಹೇಳಿದ್ದಾರೆ.